ಜಮೀನು ಕಸಿದಿದ್ದಾರೆಂದು ಸವರ್ಣೀಯರ ವಿರುದ್ಧ ಆರೋಪ. ಗೊರಗೊಂಡನಹಳ್ಳಿಯ ಎಕೆ ಕಾಲೋನಿ ಜನರಿಂದ ಆರೋಪ. ಓಡಾಡದಂತೆ ರಸ್ತೆಗೆ ಬೇಲಿ ಶೆಡ್ ಹಾಕಿದ್ದಾರೆಂದು ಆರೋಪ. ಎಸ್ ವೀಕ್ಷಕರೇ, ಇಂದಿಗೂ ಕೂಡ ದಲಿತರ ಮೇಲೆ ಈ ಸವರ್ಣೀಯರ ದೌರ್ಜನ್ಯ ಇನ್ನೂ ಕಡಿಮೆಯಾಗುತ್ತಿಲ್ಲ. ಒಂದಿಲ್ಲೊಂದು ಊರಿನಲ್ಲಿ ದಲಿತರ ಮೇಲೆ ಭೂಮಿ ಇತರೆ ವಿಚಾರಗಳಿಗಾಗಿ ಸವರ್ಣೀಯರ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ತಿಪಟೂರು ತಾಲೂಕಿನಲ್ಲಿಯೂ ಇಂತಹದ್ದೇ ಒಂದು ಘಟನೆ ನಡೆದಿದ್ದು, ದಲಿತರ ಜಾಗವನ್ನ ಕಬಳಿಸಿದ್ದಲ್ಲದೆ ದಲಿತರು ಓಡಾಡಲು ಜಾಗವನ್ನ ಬಿಡದೆ ರಸ್ತೆಗೆ ಬೇಲಿ ಹಾಗೂ ಶೆಡ್ ನಿರ್ಮಿಸಿ ಸುಖಾಸುಮ್ಮನೆ ತೊಂದರೆ ಕೊಡುತ್ತಿದ್ದಾರೆಂದು ಗೊರಗೊಂಡನಹಳ್ಳಿ ಎಕೆ ಕಾಲೋನಿಯ ಜನರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಹೌದು, ತಿಪಟೂರು ನಗರದ 31ನೇ ವಾರ್ಡ್ನ ಗೊರಗೊಂಡನಹಳ್ಳಿಯ ಎಕೆ ಕಾಲೋನಿಯಲ್ಲಿ ನಿರಂತರ ಸವರ್ಣೀಯರ ದೌರ್ಜನ್ಯಕ್ಕೆ ಭಯದಿಂದ ಬದುಕುವ ಸ್ಥಿತಿಗೆ ಬಂದಂತಾಗಿದೆಯಂತೆ. ಸರ್ವೆ ನಂಬರ್ 93/4A2 ಅದರ ಅಡಿಯಲ್ಲಿ ದಲಿತರು ರಸ್ತೆಯಲ್ಲಿ ಓಡಾಡದಂತೆ ಶೆಡ್ಡು ಹಾಗೂ ಬೇಲಿ ಕಂಬಗಳನ್ನು ಹಾಕಲಾಗಿದೆಯಂತೆ. ಆದರೆ ಗ್ರಾಮದ ಚೇರ್ಮನ್ ಶಿವನಂಜಪ್ಪನವರ ಮಕ್ಕಳು ಮತ್ತು ಮೊಮ್ಮಕ್ಕಳು ದಲಿತರು ಓಡಾಡುವ ರಸ್ತೆಗೆ ಬೇಲಿ ಹಾಕಿ ಅಡ್ಡಿಪಡಿಸಿ ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಪಾಳೆಗಾರಿಕೆಯನ್ನ ಮಾಡುತ್ತಿದ್ದಾರಂತೆ. ಇವರ ದೌರ್ಜನ್ಯ ನಾವು ನಲುಗಿ ಹೋಗಿದ್ದು, ನಮಗೆ ಸೂಕ್ತ ರಕ್ಷಣೆ ನೀಡುವುದರ ಮೂಲಕ ಹಾಗೂ ನಾವುಗಳು ರಸ್ತೆಯಲ್ಲಿ ಓಡಾಡಲು ಅನುವು ಮಾಡಿಕೊಡಿ ಎನ್ನುತ್ತಿದ್ರು. ಸರ್ಕಾರಿ ಜಮೀನಲ್ಲ, ಇದು ಒತ್ತುವರಿ ಮಾಡ್ಕೊಂಡಿರೋದು ನಮ್ಮ ಜಮೀನು. ಅದು ಅದಕ್ಕೆ ಪೂರಕ ದಾಖಲೆಗಳಿದೆ. ನಮ್ಮ ತಾತಾರು 1950ರಲ್ಲಿ ಬಳಕೆ ಕೊಂಡಿರ್ತಕ್ಕಂಥ ಜಮೀನು. ಹಾಗಾಗಿ ಸ್ವಲ್ಪ ಹೋರಾಟ ಮತ್ತು ನ್ಯಾಯಾಂಗವನ್ನು ಹೋರಾಟನೂ ಕೂಡ. ಇದನ್ನು ಎಷ್ಟು ವರ್ಷದಿಂದ ಅವರು ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು? ಸುಮಾರು 50 ವರ್ಷಗಳಿಂದ ಇದು ಮಾಡ್ಕೊಂಡ್ಬಂದಿದ್ದಾರೆ. ನಮಗೆ ಈ ದಾಖಲೆಗಳನ್ನು ಈಗ ಪರಿಶೀಲನೆ ಮಾಡಿದಾಗ ಅದು ನಮ್ಮದೇ ಜಮೀನು ಅಂತ ಗೊತ್ತಾಗಿದೆ. ಇದಕ್ಕೆಲ್ಲ ಪೂರಕವಾಗಿ ನಾವೆಲ್ಲ ನಗರಸಭೆಗೆಲ್ಲ ಕಂದಾಯ ಎಲ್ಲವನ್ನು ಕೂಡ ಕಟ್ಟಿದ್ದೀವಿ. ಸರಿ, ಇವಾಗ ಏನಂತಂದರೆ ಇದು ಶೆಡ್ ನಿರ್ಮಾಣ ಮಾಡ್ಕೊಂಡಿರೋದು, ಇದು ಏನು ಸಿ ರಸ್ತೆ ಐತೆ, ಈ ರಸ್ತೆಗೆ ಸಂಬಂಧಪಟ್ಟಿರೋದನ್ನು ಕೂಡ ಇದು ಏಕ ರಸ್ತೆ ಐತೆ ಅಂತೇಳಿ ಒಂದು ಆರೋಪ ಕೇಳಿಬರ್ತಾ ಇದೆ. ಹೌದು, ಇದು ಏಕ ರಸ್ತೆನೇ ಇದೆಯಾ? ಇಲ್ಲಿ ರಸ್ತೆನೇ ಏಕನೇ ಇದು, ರಸ್ತೆನೆಯ ಏಕ ಕನೆಕ್ಟ್ ಆಗಿದೆ ರೋಡ್ ಇದು. ಹಾಗಾಗಿಬಿಟ್ಟು ರೋಡ್ಗೆ ಹಾಕೊಂಡಿದ್ದು ಸರ್ಕಾರನೂ ಕೂಡ ಇದಕ್ಕೆ ರಸ್ತೆ ಬಗ್ಗೆ ತೆರವಿನ ಬಗ್ಗೆ ಆದೇಶನೂ ಕೂಡ ಮಾಡಿದೆ. ಏನಂದರೆ ಎಲ್ಲೆಲ್ಲಿ ಒತ್ತು ಕಾಲದಾರಿ ಬಂಡಿದಾರಿ ಅವಕ್ಕೆಲ್ಲ ಸರ್ಕಾರನ ಆದೇಶ ಮಾಡಿದೆ. ಆದೇಶ ಕಾಪಿನೂ ಕೂಡ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಲಗತ್ತಿಸಿದ್ದೀನಿ ನಾನು. ತಹಸೀಲ್ದಾರ್ ಮತ್ತು ನಗರಸಭೆಗೆ ದೂರು ನೀಡಿದ್ದು, ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಲಾಖೆಯವರು ಬಂದು ಜಾಗದ ನಕ್ಷೆಯನ್ನ ಗುರುತಿಸಿರುತ್ತಾರೆ. ತದನಂತರ ರಸ್ತೆ ಮತ್ತು ದಲಿತರ ಜಮೀನು, ನಿವೇಶನ ಹಾಗೂ ಕೆಂಪಯ್ಯ ಕುಟುಂಬದವರಿಗೆ ಸೇರಿದ ಜಮೀನನ್ನ ಆಕ್ರಮಿಸಿಕೊಂಡಿರುವುದು ಗೊತ್ತಾಗಿದ್ದು, ಶಿವನಂಜಪ್ಪ ಕುಟುಂಬದವರಿಗೆ ನೋಟಿಸ್ ಜಾರಿ ಮಾಡಿ ಸರ್ವೆಗೆ ಆಗಮಿಸಿದ ಸಂದರ್ಭದಲ್ಲಿ ಇವರುಗಳು ಯಾರೂ ಕೂಡ ಹಾಜರಾಗುವುದಿಲ್ಲ. ಆದ್ದರಿಂದ ಶಿವನಂಜಪ್ಪನವರ ಕುಟುಂಬದವರಾದ ರಂಗನಾಥ, ದೊರೆರಾಜು, ಪವನ್ ಕುಮಾರ್, ಮೋಹನ್ ಕುಮಾರ್ ಸೇರಿದಂತೆ ಇನ್ನುಳಿದ ಕೆಲವರ ಮೇಲೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಪರಿಶಿಷ್ಟ ಜಾತಿಯ ಮೇಲೆ ಮಾಡಿರುವ ಅನ್ಯಾಯ, ದೌರ್ಜನ್ಯದಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರಂತೆ. ಕರ್ನಾಟಕ ವಿಶೇಷ ಭೂ ಕಬಳಿಕೆ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಂಡು ಭೂ ಕಬಳಿಕೆ ಮಾಡಿಕೊಂಡಿರುವವರ ಮೇಲೆ ಕ್ರಮ ಜರುಗಿಸುವಂತೆ ದಲಿತ ಜನಾಂಗದ ಕೆಂಪಯ್ಯ ಕುಟುಂಬದ ಕಾಂತರಾಜು ಮನವಿ ಮಾಡಿದ್ದಾರೆ. ಮಾಡಿ ತೆರವು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಅಭಯ ಹಸ್ತವನ್ನು ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ದಿನದೊಳಗೆ ಅವರು ಇದನ್ನು ತೆರವು ಮಾಡಿ ಕೊಡಿಸ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಓಡಾಡಬೇಕಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ರೋಡ್ಗೆ ಅಡ್ಡಗಟ್ಟಿ ಈ ಥರ ಶೆಡ್ಡನ್ನು ಮಾಡಿ ಪಾಳೆಗಾರಿಕೆ ಮಾಡ್ತಿದ್ದಾರೆ ಇವರು. ಮತ್ತು ನಮಗೆ ನಿರಂತರವಾಗಿ ಕಿರುಕುಳ ಕೊಡ್ತಿದ್ದಾರೆ. ಹಾಗಾಗಿ ಇವ್ರ ಬಗ್ಗೆ ಉನ್ನತ ಮಟ್ಟದಲ್ಲಿ ತನಿಖೆಯಾಗಿ ಇವ್ರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಂಡು ಕರ್ನಾಟಕ ಭೂ ಕಬಳಿಕೆ ಕಾಯ್ದೆಯಡಿ ಇವ್ರನ್ನ ಕೇಸನ್ನು ದಾಖಲಿಸಿಕೊಂಡು ಕ್ರಮ ವಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ದಲಿತರಿಗೆ ಸೇರಿರುವ ಭೂಮಿಯಲ್ಲಿ ಹಾಗೂ ರಸ್ತೆಗೆ ಅಡ್ಡಲಾಗಿ ಅಕ್ರಮವಾಗಿ ಹಸುವಿನ ಸಾಕಾಣಿಕೆ ಶೆಡ್ಡು ಹಾಗೂ ರಸ್ತೆಗೆ ತಂತಿ ಬೇಲುಗಳನ್ನು ಉದ್ದೇಶಪೂರ್ವಕವಾಗಿ ಹಾಕಿದ್ದು, ದಲಿತರಾದ ನಾವುಗಳು ವಾಸಿಸುವ ಮನೆ ಪಕ್ಕದಲ್ಲಿ ತಿಪ್ಪೆಗುಂಡಿ ಮಾಡಿಕೊಂಡು ಶೆಡ್ಡಿನಿಂದ ಬರುವ ಗಂಜಲ ಸೇರಿದಂತೆ ಗಲೀಜನ್ನ ನಮ್ಮ ಮನೆ ಮುಂಭಾಗ ನೇರವಾಗಿ ಚರಂಡಿಗೆ ಮತ್ತು ರಸ್ತೆಗೆ ಬಿಡುತ್ತಿದ್ದಾರೆ. ಇದರಿಂದ ನೊಣ, ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿದ್ದು, ನಮ್ಮ ಎಕೆ ಕಾಲೋನಿ ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಮಾರ್ಪಟ್ಟಿದೆ. ವಯೋವೃದ್ಧರು, ಚಿಕ್ಕ ಮಕ್ಕಳು ಮತ್ತು ಹೆಂಗಸರು ದಿನನಿತ್ಯ ಕಾಯಿಲೆಗಳಿಂದ ಬಳಲುತ್ತಿದ್ದಾರಂತೆ. ತಾಲೂಕು ಸರ್ವೇಯರು ಮತ್ತು ನಗರಸಭಾ ಅಧಿಕಾರಿಗಳು ಮತ್ತು ತಾಲೂಕಿನ ವಿಲೇಜ್ ಅಕೌಂಟರ್ಗಳು ಎಲ್ಲರೂ ಕೂಡ ಸ್ಥಳ ತನಿಖೆ ಮಾಡಿಬಿಟ್ಟು ನೇರವಾಗಿ ಕಲ್ಲನ್ನು ನೆಟ್ಟಿದ್ದಾರೆ. ಆದರೂ ಕೂಡ ಇವರು ಸವರ್ಣೀಯರು ತಿಪ್ಪೆಗುಂಡಿ ಮತ್ತು ಸೆಮಿಸಿ ಶೆಡ್ಡು ಮತ್ತು ಗಂಜಲನ್ನೆಲ್ಲ ಚರಂಡಿ ಬಿಟ್ಕೊಂಡಿಲ್ಲೆಲ್ಲ ಭಾಳ ಪಾಳ್ಯಗಾರಿಕೆ ಮತ್ತು ದೌರ್ಜನ್ಯ ಈ
ಇದನ್ನೆಲ್ಲ ಮಾಡ್ತಿದ್ದಾರೆ. ನಮಗೂ ಜೀವ ಭಯ ಕಾಡ್ತಾ ಇದೆ. ಹಂಗಾಗಿಬಿಟ್ಟು ನಮಗೆ ಓಡಾಡೋಕ್ಕೆ ಸ್ವಲ್ಪ ಇದಾಗ್ತಿದೆ. ನಮಗೆ ರಕ್ಷಣೆ ಕೊಡಬೇಕು ಸಂಬಂಧಪಟ್ಟಂತಹ ಇಲಾಖೆಯವರು. ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನಮಗೆ ನೇರ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಿಳ್ಕೊಳ್ತೀವಿ. ಸಾಲದಕ್ಕೆ ನಮ್ಮದೇ ಅದು ಜಮೀನು, ಅದರ ಬಗ್ಗೆಲ್ಲ ಪೂರಕ ದಾಖಲೆಗಳನ್ನು ನಾವು ಪೂರೈಸ್ಕೊಡ್ತೀವಿ. ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಪರಿಶೀಲನೆ ಮಾಡಿ ನಮಗೆ ವಶಪಡಿಸಿಕೊಡ್ತೀವಿ. ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಅಂತಹ ನಗರಸಭೆಯ ಆಯುಕ್ತರು ಗಡಿಯನ್ನು ಗುರುತಿಸಿಕೊಟ್ಟಿದ್ದಾರೆ. ನಮಗೂ ಕೂಡ ಅವರಿಗೆ ಸ್ಥಳವನ್ನು ಖಾಲಿ ಮಾಡಿಸೋಕ್ಕೆ ಆದೇಶವನ್ನು ಮಾಡಿದ್ದಾರೆ. ಆದರೂ ಕೂಡ ಅವರು ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆಯವರು ರಕ್ಷಣೆಯೊಂದಿಗೆ ನಮಗೆ ಅದನ್ನು ತೆರವು ಮಾಡಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಒಟ್ನಲ್ಲಿ ಈಗಲಾದರೂ ಒತ್ತುವರಿ ಮತ್ತು ರಸ್ತೆಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವ ಶೆಡ್ ಅನ್ನ ತೆಗೆದು ಹಾಕಿಸುವಲ್ಲಿ ಜಿಲ್ಲಾ, ತಾಲೂಕು ಮತ್ತು ನಗರಸಭೆ ಮುಂದಾಗುತ್ತದೆಯೋ ಅಥವಾ ಪಟ್ಟಭದ್ರ ಹಿತಾಸಕ್ತಿಗೆ ಮಣೆ ಹಾಕುತ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತುಮಕೂರು.